ಭಾರತದಂತಹ ಪ್ರಜಾಪ್ರಭುತ್ವ ದೇಶದಲ್ಲಿ ನಾವೆಲ್ಲರೂ ಒಂದೇ. ಪ್ರಪಂಚದಲ್ಲೇ ಅತಿ ಹೆಚ್ಚಿನ ಗೌರವವನ್ನ ನಾವು ಪ್ರಜಾಪ್ರಭುತ್ವಕ್ಕೆ ನೀಡುತ್ತೇವೆ ಎಂದು ಸಚಿವ ಎಸ್ ಮಧುಬಂಗಾರಪ್ಪ ತಿಳಿಸಿದರು. ಪ್ರಜಾಪ್ರಭುತ್ವ ದಿನ ಪ್ರಯುಕ್ತ ಆಯೋಜಿಸಿದ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾವು ಪಕ್ಷಾತೀತವಾಗಿ ಪ್ರಜಾಪ್ರಭುತ್ವ ದಿನವನ್ನ ಆಚರಿಸ್ತಾ ಇದ್ದೇವೆ. ಕುವೆಂಪು ಜಿಲ್ಲೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ನಿರ್ಮಿಸೋಣ. ನಾನು ನಿರ್ವಹಿಸ್ತಾ ಇರುವ ಇಲಾಖೆಯ ಮಕ್ಕಳು ಭಾರಿ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಪೂರ್ತಿ ಸರ್ಕಾರಿ ವರ್ಗವು ಇದರಲ್ಲಿ ಪಾಲ್ಗೊಳ್ಳುತ್ತದೆ. ಸಂವಿಧಾನ ಪೀಠಿಕೆಯನ್ನ ವಿದ್ಯಾರ್ಥಿಗಳು ಈಗಾಗಲೇ ಅಭ್ಯಾಸ ಮಾಡ್ತಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಪ್ರಜಾಪ್ರಭುತ್ವದ ದಿನಾಚರಣೆಯನ್ನು ಕೂಡ ನಿಮಗೆಲ್ಲರಿಗೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ದಿನ ಇದು. ಹಿರಿಯರು ಕೊಟ್ಟಿರ್ತಾರೆ, ಉಳಿಸ್ಕೊಂಡು ಹೋಗಬೇಕು, ಬೆಳೆಸ್ಕೊಂಡು ಹೋಗಬೇಕು, ಅರ್ಥಪೂರ್ಣವಾಗಿ ನಡೆಸ್ಕೊಂಡು ಹೋಗಬೇಕು. ಅದಕ್ಕೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಅಫಿಷಿಯಲ್ ಆಗಿ ಒಂದು 640 ಕಿಲೋಮೀಟ್ರ್ ಮಾನವ ಸರಪಣಿ ಅಂಥೇಳಿ ಮಾಡಿ ಮಕ್ಕಳ ಉಪಯೋಗ ಮಾಡಿಕೊಂಡು ಮತ್ತು ಎಲ್ಲರೂ ಹಿರಿಯರು, ಗೌರ್ಮೆಂಟ್ ಆಫೀಸರ್ಸ್ ಎಲ್ಲರೂ ಭಾರತೀಯರು ಅಂತಕ್ಕಂಥದ್ದು ಒಂದು ಆ ಪ್ರಜಾಪ್ರಭುತ್ವಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದು ಮತ್ತು ಭಾರತೀಯ ಪ್ರಜಾಪ್ರಭುತ್ವದ ಪೀಠಿಕೆಯನ್ನು ಹೇಳ್ತಕ್ಕಂಥ ಒಂದು ಸರ್ಕಾರದ ಆದೇಶದ ಮೇಲೆ ಇವಾಗ ತಾನೇ ನಾವು ಮಾಡಿದ್ದೀವಿ. ಇಷ್ಟೇ ಇದು ಸಂದೇಶ ಏನು ಅಂತ ಹೇಳಿದರೆ, ಕುವೆಂಪು ಅವರು ಹೇಳಿದಂಗೆ ಬರೀ ಕರ್ನಾಟಕ ರಾಜ್ಯದಲ್ಲ, ಇಡೀ ದೇಶದಲ್ಲಿ ಮತ್ತು ಬೇರೆ ಬೇರೆ ಹೊರದೇಶದಲ್ಲೂ ಕೂಡ ಆ ಪ್ರೀತಿ ವಿಶ್ವಾಸದಿಂದ ಬದುಕಬೇಕಾಗುತ್ತೆ. ಆ ರೀತಿಯಲ್ಲಿ ಆಮೇಲೆ ನನಗೆ ಭಾಳ ಹೆಮ್ಮೆ ಇವತ್ತು ಏನಂತ ಹೇಳಿದರೆ, ಪ್ರಜಾಪ್ರಭುತ್ವದ ಒಂದು ಸಂವಿಧಾನದ ಪೀಠಿಕೆ ಏನಿದೆ ಅದನ್ನು ಮಕ್ಕಳ ಬಾಯಲ್ಲಿ ಈಗಾಗಲೇ 1 ವರ್ಷ ಆಯಿತು. ಸೆಪ್ಟೆಂಬರ್ 5ನೇ ತಾರೀಕು ಹೋದ ವರ್ಷ ಶುರು ಮಾಡಿದ್ದು ನಾನು ಮಿನಿಸ್ಟರ್ ಆದಮೇಲೆ. ನನಗೆ ಭಾಳ ಹೆಮ್ಮೆ ಇದೆ. 59 ಲಕ್ಷ ಮಕ್ಕಳು ಕೂಡ ಹೇಳ್ತಾ ಇದ್ದಾರೆ. ಪ್ರೈವೇಟ್ ಶಾಲೆಯಲ್ಲೂ ಕೂಡ ಇರ್ತಕ್ಕಂಥ ಮಕ್ಕಳು ಅವರು ಕೂಡ ಹೇಳ್ತಾ ಇದ್ದಾರೆ. ಇನ್ನೂ ಹೆಚ್ಚು ಎಲ್ಲರೂ ಹೆಚ್ಚು ಕಮ್ಮಿ ಆಗಿದ್ರೆ ಅದನ್ನ ಇನ್ನೂ ಸಂಪೂರ್ಣವಾಗಿ ಅನುಷ್ಠಾನ ಮಾಡ್ತಕ್ಕಂಥದ್ದು. ಬಿಕಾಸ್ ಬೆಳೀತಕ್ಕಂಥ ಆ ಮಕ್ಕಳು ಏನಿರ್ತಾರೆ ಆ ಮನಸ್ಸಲ್ಲಿ ಪ್ರೀತಿ ವಿಶ್ವಾಸವನ್ನು ತುಂಬತಕ್ಕಂಥ ಕೆಲಸ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಹಾದಿಯನ್ನು ಹಾಕಿಕೊಟ್ಟಿದ್ದಾರೆ ಅದನ್ನು ನಡೆಸ್ಕೊಂಡು ಹೋಗ್ಬೇಕು. ಅದು ಬರೀ ಬಾಯಲ್ಲಿ ಪೀಠಿಕೆ ಆಗಿರಬಾರ್ದು, ಅದನ್ನ ಅರ್ಥಪೂರ್ಣವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆನ ಅಂತಹ ವ್ಯವಸ್ಥೆ ಇಲಾಖೆ ಇವತ್ತು ನನಗೆ ಕೊಟ್ಟಿದೆ. ಭಾಳ ಹೆಮ್ಮೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು ನನಗೆ ಗೊತ್ತಿಲ್ಲ, ನಾವು ಟಾರ್ಗೆಟ್ ಇಟ್ಟಿದ್ದು ಸುಮಾರು 50 ಲಕ್ಷ ಜನರು ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾರೆ. ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ಅದೇ ರೂಟೇ ಇದೆ. ಕೆಲವು ಕಡೆಗೆ ಮಾತ್ರ ಸ್ವಲ್ಪ ಈ ಫಾರೆಸ್ಟ್ ಏರಿಯಾದಲ್ಲಿ ಕೆಲವು ಕಡೆ ಬ್ರೇಕ್ ಆಗಬೇಕಾಗುತ್ತೆ, ಯಾಕೆಂದರೆ ಅಲ್ಲಿ ಸೇಫ್ಟಿ ಇದೆಲ್ಲ ಇರ್ತದೆ. ಅದು ಬಿಟ್ಟರೆ ಭಾಳ ಸಂತೋಷ ಅಂತ ಭಾಳ ನೀವು ನೋಡಿದ್ರಲ್ಲ, ಖುಷಿ ಆಯಿತು. ಎಲ್ಲೋ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಒಂದು ಹಗುರವಾಗಿ ಪ್ರೀತಿ ವಿಶ್ವಾಸ ತುಂಬಿ ತುಳುಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು DC ಆಫೀಸಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಶಾಂತಿಯ ತೋಟ ನಮ್ಮ ಶಿವಮೊಗ್ಗದಲ್ಲಿ ಬಂತಲ್ಲ, ಭಾಳ ಸಂತೋಷ ಆಗುತ್ತೆ, ಭಾಳ ಖುಷಿ ಆಗ್ತದೆ. ಇದು ಒಳ್ಳೆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಡ್ಕೊಂಡು ಹೋಗಬೇಕಾಗುತ್ತೆ. ನನ್ನ ಇಲಾಖೆಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾನು ಮಾಡಿದ್ದೀನಿ. ಮೊನ್ನೆನೂ ಕೂಡ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಬೆಳಗಾವಿಯಲ್ಲಿ ಮಾಡಿದ್ವಿ. 25ನೇ ತಾರೀಕಿಂದ ಎಲ್ಲ ಮಕ್ಕಳಿಗೂ ಕೂಡ ವಾರದಿಡೀ ಮೊಟ್ಟೆ ಕೊಡ್ತಕ್ಕಂಥ ಮೊಟ್ಟೆ, ಚಿಕ್ಕಿ ಇಲ್ಲಾಂದರೆ ಬಾಳೆಹಣ್ಣು ಅವ್ರು ಯಾವ್ದು ಬೇಕಾದ್ರೆ ತಗೋಬೋದು. ಆ ವ್ಯವಸ್ಥೆಯೂ ಕೂಡ ಇಡೀ ರಾಜ್ಯದಲ್ಲಿ, ಇಡೀ ದೇಶದೊಳಗೆ ಇತಿಹಾಸ. ಅವತ್ತು ಇನ್ನೊಂದು ಇತಿಹಾಸವನ್ನು ನಮ್ಮ ಇಲಾಖೆಯಿಂದ ನಾವು ಮಾಡ್ತಕ್ಕಂಥ ಕೆಲಸವನ್ನು 1591 ಕೋಟಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವ್ರು ಕೊಡ್ತಾ ಇದ್ದಾರೆ. ಅವರ ಒಂದು ಸಹಭಾಗಿತ್ವದಲ್ಲಿ ನಾವು ಮಾಡ್ತಾಯಿದ್ದೀವಿ. ಇಲ್ಲ, ತುಂಬ ಬರ್ತಾ ಇದ್ದೀವಿ ಬದಲಾವಣೆಯನ್ನು ಶೈಕ್ಷಣಿಕವಾಗಿ ಈ ವರ್ಷ ಮತ್ತು ಹೋದ ವರ್ಷವೂ ಕೂಡ. ಆದರೆ ಹೋದ ವರ್ಷ ನಾವೆಲ್ಲ ಸ್ವಲ್ಪ ಸೆಟ್ ಆಗಬೇಕಾಯ್ತು. ಈಗೆಲ್ಲ ಶೈಕ್ಷಣಿಕವಾಗಿ ಒತ್ತು ಕೊಡೋದು, ಯಾಕೆಂದರೆ ಸ್ವಲ್ಪ ಈ ಎಕ್ಸಾಮಿನೇಷನ್ನು ಪವಿತ್ರತೆಯನ್ನು ಕಾಪಾಡೋದಕ್ಕೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ವಿ. ಆದರೆ ಸ್ಟ್ರಿಕ್ಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಮಕ್ಕಳಿಗೆ ಕಲಿಕೆಯಲ್ಲಿ ಒತ್ತನ್ನು ಕೊಡಬೇಕು. ಪ್ರಜಾಪ್ರಭುತ್ವದ ದಿನ ನಾನು ತಂದೆ ತಾಯಿಯರಲ್ಲಿ ನಾನು ಎಲ್ಲೊಂದು ರೀತಿಯಲ್ಲಿ ಅದು ಮನಸ್ಸಲ್ಲಿ ಉಳ್ಕೊಂಡಿದೆ ನನಗೆ. ನಾನು ದಯವಿಟ್ಟು ತಂದೆ ತಾಯಿಯವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಧ್ಯಾಹ್ನದ ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಬುಕ್ಸ್ ಕೊಡ್ತೀವಿ, ಶೂಸ್ ಕೊಡ್ತೀವಿ, ಸಾಕ್ಸ್ ಕೊಡ್ತೀವಿ, ಬೆಳಗ್ಗೆ ಹಾಲು ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಮಕ್ಕಳನ್ನು ವಾರದಲ್ಲಿ 6 ದಿವಸನೂ ಶಾಲೆಗೆ ಕಳಿಸಿ. ಯಾಕೆಂದರೆ ನಿಮ್ಮನ್ನು ಮುಂದೆ ದಾರಿ ತೋರಿಸೋರೆ ಅವರು, ಈ ದೇಶವನ್ನು ತೊಗೊಂಡು ಹೋಗೋರೆ ಅವ್ರು ಆಗಬೇಕಾ, ಅದಕ್ಕೆ ನಾವು ಸಂಪೂರ್ಣವಾಗಿ ಸಹಕಾರ ಮಾಡ್ತಾಯಿದ್ವಿ. ನನಗೆ ಇವತ್ತು ಅದೊಂದು ತಂದೆ ತಾಯಿಯವರಿಗೆ ಕೈ ಮುಗಿದು ನಾನು ಕೇಳ್ಕೊಳ್ತೀನಿ, ಇವತ್ತು ಒಂದು ಶಬ್ದ ನೀವೆಲ್ಲರೂ ಮಾಡಿ ಮಕ್ಕಳನ್ನು ಶಾಲೆಗೆ ಕಳಿಸಿ. ಅವ್ರು ಓದಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಸಮಸ್ಯೆಗಳಿದ್ದಾವೆ, ಸರಿ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಮಕ್ಕಳು ಶಾಲೆಗೆ ಬರಬೇಕು, ಅದು ನನ್ನ ಆಸೆ. ಅದು ಈ ವರ್ಷ ಸ್ವಲ್ಪ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದು ಕಾನೂನಾತ್ಮಕವಾಗಿ, ಕಾನೂನು ಬಾಹಿರವಾಗಿ ಕೆಲವು ಹೇಳಿಕೆಗಳನ್ನು